ಈಗ ಮೊನ್ನೆ ಕೂಡ ನೀವು ನ್ಯಾಯಬದ್ಧವಾಗಿ ಈ ರಾಜ್ಯದ ಅಸೆಂಬ್ಲಿ ನಡಿಬೇಕು ಅಂತಂದರೆ ಏನು ಸಬ್ಜೆಕ್ಟ್ ಇದೆ ಅದರ ಬಗ್ಗೆ ಪೂರ್ಣವಾಗಿ ನಡೀಲಿ, ನಾನೇನು ಬೇಡ ಅಂತ ಹೇಳಲ್ಲ. ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಾನು ಮಾತನಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಇವರು ಏನೇನು ಪದ ಪ್ರಯೋಗ ಮಾಡಿರು, ರಾಗಿ ಕಳ್ಳ, ಕೊಪ್ರಿ ಕಳ್ಳ, ಆಮೇಲೆ ಅದೇನು ಇನ್ನೂ ಏನೇನೋ ಕ್ಲೀನ್ವಾದಂಥ ಪದಗಳನ್ನೆಲ್ಲ ಪ್ರಯೋಗ ಮಾಡಿದರು. ಧಿಕ್ಕಾರನ ಕೂದು ತಕ 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 ಕುಣಿದದ್ದು. ಇದು ವಿಡಿಯೋನ ರೆಕಾರ್ಡ್ ಮಾಡದೇ ಇರೋದ್ರಿಂದ ಅವ್ರದನ್ನ ಇದು ರಾಜ್ಯದ ಜನತೆಗೆ ಗೊತ್ತಾಗಿಲ್ಲ. ಅವ್ರು ಏನು ನಡ್ಕೊಂಡ್ರು, ಅವ್ರು ಅದಕ್ಕೋಸ್ಕರನೇ ನಡ್ಕೊಂಡ್ರು. ನಮ್ದು ಹೆಂಗೂ ರೆಕಾರ್ಡ್ ಆಗಲ್ಲ ಅಂತೇಳಿ ಏನು ಬೇಕು ಅದನ್ನು ಮಾತಾಡಿದ್ರು. ನಮ್ಮದೆಲ್ಲ ರೆಕಾರ್ಡ್ ಆಗಿದೆ, ಅವ್ರದ್ದು ಮಾತ್ರ ರೆಕಾರ್ಡ್ ಆಗಿಲ್ಲ. ಈಗ ನಾವು ಮಾತಾಡಿರೋದು ಪದ ಜನಗಳೇನು ತಿಳ್ಕೊತಾರೆ, ಇದೇನಪ್ಪ ಹಿಂಗೆ ಮಾತಾಡಿದ್ದಾನೆ ಅಂತ ಅವ್ರು ತಿಳ್ಕೊತಾರೆ. ಆದರೆ ನೀವು ಮಾಧ್ಯಮದವರು ನನಗೆ ನ್ಯಾಯ ಕೊಡಬೇಕು. ನಾನು ನಿಮ್ಮನ್ನೇ ನ್ಯಾಯ ಕೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ಪ್ರತ್ಯಕ್ಷದರ್ಶಿಗಳಲ್ಲಿ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಫ್ರಂಟಲ್ಲಿ ಕೂತಿದ್ರಿ. ಕೂತಿದ್ದಾಗ ಅಲ್ಲೇನು ನಡೀತು, ನನ್ನ ಮೇಲೆ ಹೆಂಗೆ ಪ್ರವೋಕ್ ಮಾಡಿದ್ರು. ಇವರು ತಿಮ್ಮಾಪುರ ಟಾರ್ಗೆಟ್ ಇದ್ದರೆ ಇವ್ರು ಮಾಡ್ತಾ ಇದ್ದದ್ದು ಪ್ರತಿಭಟನೆ ತಿಮ್ಮಾಪುರ ಮೇಲೆ, ಅವರ ಅದ್ರ ಮೇಲೆ ಮಾಡ್ಕೋಬೇಕು. ನನ್ನ ಭಾಷಣಕ್ಕೆ ನಿಂತನ್ನ ವೈಯಕ್ತಿಕವಾಗಿ ಕಳ್ಳ ಅನ್ಲಿಕ್ಕೆ ಏನು ಕಾರಣ, ಅಸಭ್ಯವಾಗಿ ವರ್ತನೆ ಮಾಡಲಿಕ್ಕೆ ಈ BJP ಇವ್ರಿಗೆ ಯಾರು ಹೇಳಿದರು? ಇನ್ನು ಅದರಲ್ಲೂ ಎಲ್ಲ ಇಲ್ಲ, ನಾನು ಅಲ್ಲಿ ಎಲ್ಲರನ್ನೂ ಮಾತನಾಡಿಲ್ಲ. ನನ್ನ ಮೇಲೆ ಯಾರು ಮೈಕಿ ಇದನ್ನ ಕಾಗದ ಇದು ಮಾಡ್ಕೊಂಡು ಕೂಗ್ತಾ ಇದ್ದ ಸಲಗಾರ, ಮತ್ತು ಯಾರು ತಕ ಕುಣಿತಾ ಇದ್ದ ವೇದವಾಸ್ ಕಾಮತ್ತು, ಅವರಿಬ್ಬರ ಮೇಲೆ ನಾನು ನಿಮಗೆ ಏನು ಇಲ್ವಾ, ಹಂಗೆ ಹಿಂಗೆ ಯಾತಕ್ಕೆ ಬಂದಿದ್ದೀರಿ ಇಲ್ಲಿ ವಿಧಾನಸಭೆಗೆ, ನಿಮಗೇನು ಗೌರವ ಇಲ್ವಾ ಅಂತೇಳಿ ನಾನು ಹೇಳಿರ್ತಕ್ಕಂಥದ್ದು. ನನಗೂ ಮಾನ ಮರ್ಯಾದೆ ಇಲ್ವಾ ನಿಮಗೆ, ಯಾತಕ್ಕೆ ಇಲ್ಲಿ ವಿಧಾನಸಭೆಗೆ ಬರ್ತೀರಿ, ಯಾಕೆ ನನ್ನ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಅವರನ್ನು ಬೈದಿರ್ತಕ್ಕಂಥದ್ದು. ನಾನು ಹೊರಟಾಗಿ ಸ್ವಲ್ಪ ಮಾತಾಡಿರ್ತಕ್ಕಂಥದ್ದು. ಆ ಮಾತಿನ ಬಿರುಸಿನಲ್ಲಿ ಅವ್ರು ಮಾಡ್ತಾ ಇದ್ದಂಥ ಕುತಂತ್ರಕ್ಕೆ ತಕ್ಕ ಉತ್ತರನ ನಾನು ಮಾತಿನಲ್ಲೇ ಕೊಡಬೇಕು ಅಂತ ಹೇಳಿ ಸ್ವಲ್ಪ ನಾನು ಇದು ಮಾಡಿದೆ. ನಾನು ಕೊಪ್ರಿ ಕಳ್ಳ ಅಂದಾಗ ಹೇಳಿದೆ, ನಿನ್ನ ದುಡ್ಡೆಲ್ಲ ಕೊಪ್ರಿಲಿ ಇದು ಹೊಡ್ಕೊಂಡೋಗಿ ಇಟ್ಕೊಂಡಿದೀಯಾ ಅಂತ. ಅವರು ಬಾರಪ್ಪ ನಿಮ್ಮ ಅಪ್ಪ ಕೊಟ್ಟಿದ್ದೀನಿ ಈಸ್ಕಣಿವಂತೆ ಅಂದೆ. ನಾನು ನಿಮ್ಮ ಅಪ್ಪರ ಕೈ ಕೊಟ್ಟಿದ್ದೀನಿ ಈಸ್ಕೊಳಪ್ಪ ನೀನು ಅಂದೆ. ಎಲ್ಲವನ್ನೂ ನಾನು ಮಾತಾಡಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ನಾನು ಕೇಳ್ತಕ್ಕಂಥದ್ದು ಈ ಸದನದಲ್ಲಿ ಒಂದು ನಿಯಮಾವಳಿ ಇದೆ. ನಿಯಮಾವಳಿ ಬಗ್ಗೆ ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಅಧಿಕಾರ ಇದೆ, ಸದನ ನಡೆಸೋಕ್ಕೂ ಇವ್ರಿಗೆ ಅಧಿಕಾರ ಇದೆ. ಸದನದಲ್ಲಿ ಸ್ಪೀಕರ್ ಅವರು ನನ್ನನ್ನು ಮಾತಾಡುವಂತ ಆಹ್ವಾನಿಸಿದ ಮೇಲೆ ನನ್ನ ವೈಯಕ್ತಿಕವಾದ ರಾಜಕೀಯವಾದ ಎಂಥದ್ನಾರ ಕೂಗಲಿ, ನಮ್ಮ ಪಕ್ಷಕ್ಕೆ ಕೂಗಲಿ, ಮತ್ತೊಂದು ಕೂಗಲಿ, ಎಂತೆಂಥದೋ ಲೂಟಿ ಅಂತ ಕೂಗ್ತಿದ್ರು, ಕೂಗಿ ಕೇಳಲಿ. ಶಿವಲಿಂಗೇಗೌಡನ ವೈಯಕ್ತಿಕವಾದ ಬದುಕಿಗೆ ಹಾಕಿ ಬಿಜೆಪಿಯವರು ಕೈ ಹಾಕಿರು. ವೈಯಕ್ತಿಕ ಬದುಕನ್ನ ಚರ್ಚೆ ಮಾಡಕ್ಕೆ ನಾವು ವಿಧಾನಸಭೆಗೆ ಬಂದಿರೋದು. ನಾವು ವಿಧಾನಸಭೆಯಲ್ಲಿ ವೈಯಕ್ತಿಕವಾದ ಬದುಕಿಗೆ ಏನಾದರೂ ನಾನು ಮಾತಾಡ್ತಾ ಇದ್ದಂದ್ರಲ್ಲಿ ಇವರು ಬಾವಿಲಿದ್ದಾರೆ, ಕೇಳಂಗಿಲ್ಲ ಅಂತ ಅಂದರೆ ಬೇಕಾದ್ರೆ ಕೂತ್ ಕೇಳಲಿ, ನಾನು ಬೇಡ ಅಂತ ಹೇಳಲ್ಲ. ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ವೈಯಕ್ತಿಕವಾದ ಬದುಕಿನ ಬಗ್ಗೆ ಇವರು ಅಶ್ಲೀಲವಾದಂಥ ಪದಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು ಯಾಕೆ? ನಾನು ಇದನ್ನ ನೀವು ಅಂಕಣದಲ್ಲಿ ಏನು ಬರೀತೀರೋ ನನಗೆ ಗೊತ್ತಿಲ್ಲ. ಅವರು ಕೂಗಿದ್ದು ಸತ್ಯವೋ ಅಲ್ವೋ ಅಂತಕ್ಕಂಥದ್ದು ಇನ್ನೇನು ಬಿಜೆಪಿಯವರು ನಮ್ಮ ಪರವಾಗಿ ಹೇಳಲ್ಲ, ಅಧಿಕಾರಿಗಳು ಹೇಳಲ್ಲ. ಈಗ ನೀವು ಸ್ವತಂತ್ರರು, ಮಾಧ್ಯಮದವರು, ನೀವು ನನಗೆ ನ್ಯಾಯ ಕೊಡಬೇಕು. ಅಲ್ಲಿ ಏನು ನಡೀತು, ಶಿವಲಿಂಗೇಗೌಡನ ತಪ್ಪಾಗಿದ್ರೆ ಶಿವಲಿಂಗೇಗೌಡನ ತಪ್ಪು ಅಂತ ಬರೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.